ಈಗ ಶತಾಬ್ದಿ ವರ್ಷದ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ನಿಮ್ಮ ಪ್ರಕಾರ ಸಂಘ ಅಂದರೆ ತುಂಬ ಜನಗಳಿಗೆ ಏನು ಅನಿಸ್ತಾ ಇದೆ, ಹೊರಗಡೆ ಇದ್ದಂಥವ್ರಿಗೆ ಇದು ಒಂದು ಕೋಮುವಾದ ಸಂಘಟನೆ. ಸಂಘ ನಿಮಗೆ ಯಾವಾಗ ಪ್ರೇರಣೆ ಆಯಿತು? ನೀವು ಸಂಘ ಸೇರಬೇಕು ಅಂತ ನಿಮಗೇನಾಯಿತು? ಅವಾಗ ಅನಿಸ್ತು ನಮಗೆ ಇದು ಜನರಲ್ಲಿನ ನೀತಿ. ನೀವು ಇದನ್ನು ಅಲ್ಲ ಅಂತ ಹೇಗೆ ಹೇಳ್ತೀರಾ? ಕರ್ಣಕಜಿ, ಇವಾಗ ಸಂಘದ ಶತಾಬ್ದಿ ವರ್ಷ. ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ಟ್ರಸ್ಟ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ಕರ್ನಾಟಕ ಬಿಜೆಪಿಯ ಮಾಧ್ಯಮ ಪ್ರಮುಖರಾದಂತಹ ಶ್ರೀ ಕರುಣಾಕರ ಕಾಸಲೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕರುಣಾಕರ ಕಾಸಲೆ ಅವರೇ, ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಂಥವರು. ಈಗ ಶತಾಬ್ದಿ ವರ್ಷದ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ನಿಮ್ಮ ಪ್ರಕಾರ ಸಂಘ ಅಂದರೆ ಏನು? ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಒಂದು ಸ್ವಯಂ ಸೇವಕರ ಸಂಘಟನೆ. ಸ್ವಯಂ ಸೇವಕರು ತಮ್ಮ ಜೀವನದಲ್ಲಿ ಭಾಳ ದೊಡ್ಡ ರೀತಿಯಾದಂತಹ ಒಂದು ಸೇವೆಗಳಲ್ಲಿ ತೊಡಕೊಳ್ತಾರೆ. ನಾನು ಯಾಕೆಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಆಗೋದೇ ನಮ್ಮ ಜೀವನದ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾವೆಲ್ಲ ಒಂದು ಊರಲ್ಲಿ ಕೆಲಸ ಮಾಡ್ತಾ ಈ ಒಂದು ವಿದ್ಯಾರ್ಥಿ ಪರಿಷತ್ತಿನ ಮೂಲಕ ಸಂಘದ ಪರಿಚಯ ಆಯಿತು ನಮಗೆ. ಸಂಘದ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಎಲ್ಲ ಕಾರ್ಯಕರ್ತರನ್ನು, ಸಮಾಜವನ್ನು ಒಗ್ಗೂಡಿಸುವಂಥದ್ದು, ರಾಷ್ಟ್ರಭಕ್ತಿ ಅಂತ ಕಳಿಸುವಂಥದ್ದು, ರಾಷ್ಟ್ರ ಮೊದಲು ಅನ್ನೋಂಥದ್ದು ಕಳಿಸ್ಕೊಡುವಂಥದ್ದು, ಇದೆಲ್ಲವೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಡೆಯುತ್ತೆ. ಸಂಘದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸಂಘದ ಶಾಖೆಗೆ ಬರಬೇಕು, ಸಂಘದ ಕಾರ್ಯಕ್ರಮಗಳು ಬರಬೇಕು, ಮತ್ತು ಸಂಘದಲ್ಲಿ ತೋರಿಸುವಂಥ ಮಮಕಾರ ಇರ್ಬೋದು, ಸಂಘದ ಬಗ್ಗೆ ತೋರಿಸುವಂಥ ಪ್ರೀತಿ ಇರ್ಬೋದು. ಸಂಘದ ಬಗ್ಗೆ ತುಂಬ ಜನಗಳಿಗೆ ಏನು ಅನಿಸ್ತಾ ಇದೆ, ಹೊರಗಡೆ ಇದ್ದಂಥವ್ರಿಗೆ ಇದು ಒಂದು ಕೋಮುವಾದ ಸಂಘಟನೆ ಅಥವಾ ಇದೊಂದು ಬ್ರಾಹ್ಮಣರ ಸಂಘಟನೆ ಅನ್ನುವಂಥದ್ರ ಬಗ್ಗೆ ಉಲ್ಲೇಖ ಜನರ ಮಧ್ಯದಲ್ಲಿದೆ. ಆದರೆ ಸಂಘದ ಬಗ್ಗೆ ಯಾರು ಸಂಘದಲ್ಲಿ ಕೆಲಸ ಮಾಡಿದರೆ ಅವ್ರಿಗೆ ಯಾವ ರೀತಿಯೂ ಬಂದಗಲ್ಲ. ನಾವೆಲ್ಲ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಇವತ್ತು ಸಂಘ ನಮ್ಮನ್ನು ಕೊಟ್ಟ ಸಂಸ್ಕಾರ ಇರ್ಬೋದು, ಸಂಘದ ಕೊಟ್ಟ ಶಿಕ್ಷಣ ಇರ್ಬೋದು, ಆ ನಿಟ್ಟಿನಲ್ಲಿ ಇವತ್ತು ಈ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೇನೆ. ಸಂಘ ನಿಮಗೆ ಯಾವಾಗ ಪ್ರೇರಣೆ ಆಯಿತು? ನೀವು ಸಂಘ ಸೇರಬೇಕು ಅಂತ ನಿಮಗೇನಾಯಿತು? ಅಲ್ಲ, ನಾನು ಮೂಲತಃ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ ಬಂದಂಥವನು. ತದನಂತರ ಸಂಘದ ITC ಆಗಿದೆ, ಫಸ್ಟ್ OTC ಆಗಿದೆ, ಸೆಕೆಂಡ್ OTC ಆಗಿದೆ. ಯಾವ ವರ್ಷಕ್ಕೆ ನೀವು ವಿದ್ಯಾರ್ಥಿ ಪರಿಷತ್ಗೆ ಸೇರಿಕೊಳ್ತೀರಾ? 95ರಲ್ಲಿ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಪ್ರಾರಂಭದಲ್ಲಿ ನಾನು ಏನು PUC ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ಸಂಘ ABVP ಪರಿಚಯ ಆಯಿತು. ತದನಂತರ ನಾವು ಸಂಘ ABVPಯಲ್ಲಿ ಕೆಲಸ ಮಾಡ್ತಾ ನಮಗೆ ಜವಾಬ್ದಾರಿಗಳು ಏನು ABVPಯಲ್ಲಿ ಸಿಕ್ತು, ಅದರ ಮೂಲಕ ನಾವು ಸಂಘದ ಪರಿಚಯ ಆಯಿತು. ಆ ಸಂದರ್ಭದಲ್ಲಿ ಸಂಘದಲ್ಲಿ ಪರಿಚಯ ಆದ ನಂತರ ನೀವು ITCಗೆ ಬನ್ನಿ. ತದನಂತರ ITC ಆದ ನಂತರ ಅಲ್ಲೊಂದು ರೀತಿಯಾದಂಥ ಏನು 7 ದಿವಸ ಶಿಕ್ಷಣ ಸಿಕ್ತು. ಆವಾಗ ಅನ್ನಿಸ್ತು ನಮಗೆ, ಇಲ್ಲಿ ಶಾರೀರಿಕವಾದಂಥ ವರ್ಗ ಇದೆ, ಬೌದ್ಧಿಕ ವರ್ಗ ಇದೆ, ಆಮೇಲೆ ಇಲ್ಲಿ ಒಂದು ಇಂಟೆಲೆಕ್ಚುಯಲ್ ರೀತಿಯಾದ ಚರ್ಚೆಗಳಾಗ್ತಾ ಇದೆ, ಮತ್ತು ಎಲ್ಲರೂ ಪ್ರೀತಿಯಿಂದ ನೋಡುವಂಥ ಒಂದು 7 ದಿವಸಗಳಲ್ಲಿ ನಮಗೆ ಅಲ್ಲಿರುವಂಥ ಪ್ರೀತಿ ವಾತ್ಸಲ್ಯದಿಂದ ಇನ್ನೂ ಹೆಚ್ಚು ಹೋಗ್ಬೇಕಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು ನಮಗೆ. ತದನಂತರ ಸಂಘದ ಪರಿಚಯ ಆಯಿತು. ತದನಂತರ ಅದೇ ರೀತಿಯಾದಂಥ ಜರ್ನಿ ಜೀವನದಲ್ಲಿ ಇಲ್ಲಿ ತನಕ ನಮಗೆ ಸಂಘ ಕರ್ಕೊಂಡ್ಬಂದಿದೆ ನಮಗೆ. ನೀವೀಗ ಉಲ್ಲೇಖ ಮಾಡಬೇಕಾದ್ರೆ ಹೇಳಿದ್ರಿ, ಸಂಘದಲ್ಲಿ ಯಾವ ರೀತಿಯ ಎಲ್ಲ ಒಂದು ಕೆಲಸಗಳಾಗುತ್ತೆ? ಒಂದು ದಿನದ ಶಾಖೆಯಲ್ಲಿ ಯಾವ ರೀತಿ ಇರುತ್ತೆ ಆ ಶಾಖೆ? ಅಲ್ಲ, ಸಂಘದಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ದಿವಸ ಇವತ್ತು ಸಂಘದಲ್ಲಿ ಶಾಖೆಗಳು ನಡೆಯುತ್ತೆ. ಸಂಘದಲ್ಲಿ ಪ್ರಾರ್ಥನೆ ಇರುತ್ತೆ, ಆಮೇಲೆ ಸಂಘದಲ್ಲಿ ಆಟಗಳಿರ್ತವೆ, ಸಂಘದಲ್ಲಿ ಏನಂತಂದರೆ ಬೌದ್ಧಿಕ ವರ್ಗ ಇರುತ್ತೆ, ಸಂಘದಲ್ಲಿ ಏನಂದರೆ ನೆನಪಿನ ಶಕ್ತಿ ಬರುವಂಥ ಒಂದಿಷ್ಟು ಕಥೆಗಳು ಹೇಳ್ತಾರೆ, ಆಟಗಳು ಮಾಡಿಸ್ತಾರೆ. ಅದರ ಮೂಲಕ ಸಂಘ ಹತ್ತಿರ ಆಗ್ತಾ ಹೋಗುತ್ತೆ. ಒಬ್ಬ ಬಾಲಕನಿಗೆ ಅದು ಸಣ್ಣ ವಯಸ್ಸಿನಲ್ಲಿ ಅವನಿಗೆ ಅದೆಲ್ಲ ಆಟ ಆಡಿದಾಗ ಸಂಘವನ್ನು ಅಟ್ರಾಕ್ಟ್ ಅನ್ಸೋಕ್ಕೆ ಪ್ರಾರಂಭ ಆಗುತ್ತೆ. ಈಗ ITಯಲ್ಲಿ ಓದೋವಂಥವ್ರು ಅವರು ಶನಿವಾರ ಮತ್ತು ಭಾನುವಾರ IT ಮಿಲನ್ಗಳು ನಡೀತವೆ. ಅವ್ರಿಗೆ ಒಟ್ಟು ಅಲ್ಲಿ ಬಂದಾಗ ದೇಶದ ಬಗ್ಗೆ ಹೇಳ್ಕೊಡ್ತಾರೆ ಹೊರತು ಯಾವುದೇ ಜಾತಿ ಬಗ್ಗೆ ಆಗಲಿ ಅಥವಾ ಯಾವುದೇ ವ್ಯಕ್ತಿಗಳ ಬಗ್ಗೆ ಆಗಲಿ ಹೇಳುವಂಥದ್ದಿಲ್ಲ. ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ರಾಷ್ಟ್ರ ಪರಮ ಅನ್ನುವಂಥದ್ದು ಬಗ್ಗೆ, ರಾಷ್ಟ್ರ ಪ್ರಥಮ ಅನ್ನುವಂಥದ್ರ ಬಗ್ಗೆ ಸಂಘದ ಉಲ್ಲೇಖ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂಘ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಇವತ್ತು. ರಾಷ್ಟ್ರ ಪ್ರಥಮ ಅಥವಾ ರಾಷ್ಟ್ರ ಪರಮ ವೈಭವ ಮಾಡಬೇಕು ಅಂತ ನಿಮ್ಮ ಪರಿಕಲ್ಪನೆಯ ಒಂದು ಪರಮ ವೈಭವದ ರಾಷ್ಟ್ರ ಏನು ಅಂತ? ಅಲ್ಲ, ವ್ಯಕ್ತಿಗಳ ನಿರ್ಮಾಣದ ಮೂಲಕನೇ ರಾಷ್ಟ್ರ ಪರಮ ವೈಭವ ಆಗಬೇಕು ಅನ್ನೋದು ನಾನು ಉಲ್ಲೇಖ ಮಾಡಿದೆ. ನಾವು ಹೆಚ್ಚೆಚ್ಚು ಜನರನ್ನು ಸಂಘಕ್ಕೆ ಕರ್ಕೊಂಬರ್ಬೇಕು, ಹೆಚ್ಚೆಚ್ಚು ಜನರ ಸಂಘದ ವ್ಯವಸ್ಥೆಗಳಲ್ಲಿ ಅವರಿಗೆ ಸಂಸ್ಕಾರ ಕೊಡಬೇಕು. ಆ ಮೂಲಕ ರಾಷ್ಟ್ರ ನಿರ್ಮಾಣ ಆಗುತ್ತೆ. ನೋಡಿ, ಒಂದು ಸಮಾಜದಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಒಬ್ಬ ಸ್ವಯಂ ಸೇವಕ ಇತ್ತಂದರೆ ಅವನ ಪ್ರಭಾವ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ನಾವೆಲ್ಲ ಹುಬ್ಬಳ್ಳಿಯಲ್ಲಿ ಒಂದು ಓಣಿ, ಮರಾಠಗಲ್ಲಿ ಅಂತ ಸಣ್ಣ ಓಣಿಯಲ್ಲಿ ಬೆಳೆದಂಥವ್ರು. ನಮ್ಮ ಪ್ರಭಾವದಿಂದ ನಮ್ಮ ವ್ಯಕ್ತಿತ್ವ, ನಮ್ಮ ಮಾತುಕತೆಗಳು ಅಥವಾ ನಾವು ನಡೆದುಕೊಳ್ಳುವ ರೀತಿ, ಇದರಿಂದ ಅಲ್ಲಿ ಪ್ರಭಾವ ಬೀರುತ್ತೆ. ಇವರು ಸಂಘಕ್ಕೆ RSSಗೆ ಹೋಗಿದ್ದ, ಹಾಗಾಗಿ ಇವನಿಗೆ ಇಷ್ಟು ತಿಳುವಳಿಕೆ ಬಂದಿದೆ, ಇವನಿಷ್ಟು ಸಂಸ್ಕಾರಯುತವಾಗಿದ್ದಾನೆ ಅನ್ನುವಂಥ ಮಾತುಗಳು ಅಲ್ಲಿ ಬರ್ತಾ ಇದ್ದಾವೆ.
ಅಂದರೆ ಇವತ್ತು ನಾವು ಈ ಸ್ಥಾನದಲ್ಲಿದ್ದರೂ ಸಹಿತವಾಗಿ ನಮ್ಗೆ ಪ್ರೇರಣೆ ಏನಪ್ಪ ಅಂದರೆ ನಮ್ಮ ಸಂಸ್ಕಾರಗಳು ಅಥವಾ ನಮ್ಗೆ ಕೊಟ್ಟಂಥ ಸಂಸ್ಕೃತಿ, ಅದರ ಜೊತೆ ನಮ್ಮ ತಂದೆ ತಾಯಿಗಳು ಕೊಟ್ಟಂಥ ನಮಗೆ ಪ್ರೇರಣೆ ಅಥವಾ ನಮ್ಮ ಮನೆಯ ಕುಟುಂಬದ ವ್ಯವಸ್ಥೆಗಳು, ಇವೆಲ್ಲವೂ ನಮಗೇನಾಗ್ತಾ ಇದೆ ಅಂದರೆ ಪ್ರೇರಣೆಯಿಂದ ಸಮಾಜ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಮಾಜ ಕೆಲಸ ಮಾಡಬೇಕಂತಂದರೆ ಮನೆಯ ಕುಟುಂಬದ ಒಂದು ಸಹಾಯ ಬೇಕು, ಅವ್ರ ಸಪೋರ್ಟ್ ಇಲ್ಲದೆ ಯಾವುದೇ ಸಮಾಜ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ಕುಟುಂಬಕ್ಕೆ ನಮಗೆ ಬೇಕಾದಂತಹ ರೀತಿಯಾದಂಥ ನಮಗೆ ಕೊಟ್ಟಂಥ ಪ್ರಾಮುಖ್ಯತೆ ಇರ್ಬೋದು. ನಾವೆಲ್ಲ ಕುಟುಂಬದಲ್ಲಿ ತುಂಬ ಕುಟುಂಬದಲ್ಲಿ ಬೆಳೆದಂಥವ್ರು. ನಮಗೇನಂತಂದರೆ ನಮ್ಮ ಮಾಮ ಇರ್ಬೋದು, ನಮ್ಮ ಅತ್ತೆಯವರು ಇರ್ಬೋದು, ಅಥವಾ ನಮ್ಮ ಮಾವನ ಮಕ್ಕಳು ಇರ್ಬೋದು, ಎಲ್ಲರೂ ಸಹಿತವಾಗಿ ನಮ್ಮ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋಂಥ ಮಾತುಗಳು ಹೇಳ್ತಿದ್ದು, ಅವನು ಪ್ರೇರಣೆ ಸಿಗ್ತಿತ್ತು. ನಮ್ಮ ತಾಯಿನೂ ಎಲ್ಲೋ 3 ದಿವಸ ಊರುಗಳಿಗೆ ಹೋದರೂ ಸಹಿತವಾಗಿ ಎಲ್ಲೋಗಿದ್ದಾನೆ ಸಂಘದ ಅವ್ನು ಚೆನ್ನಾಗಿ ಮಾಡ್ತಾನೆ ಬಿಡಿ, ಅವ್ನು ಅಷ್ಟು ನಂಬಿಕೆ ನಮ್ಮ ಮನೆಯಲ್ಲಿತ್ತು. ಆ ನಂಬಿಕೆನೇ ಇವತ್ತು ನನಗೆ ಈ ದೊಡ್ಡ ಸ್ಥಾನಕ್ಕೆ ತರಲಿಕ್ಕೆ ಅನುಕೂಲ ಆಗಿದೆ ಅಂತ ನನಗೆ ಅನಿಸುತ್ತೆ. ಕರುಣಾಕರ್ಜಿ, ಇವಾಗ ಸಂಘದ ಶತಾಬ್ದಿ ವರ್ಷದಲ್ಲಿ ಆ ಒಂದು 5 ಯೋಜನೆಗಳು ಸಂಘ ಹಮ್ಮಿಕೊಂಡಿದೆ. ಏನದು, ಅದರ ಪರಿಕಲ್ಪನೆ ಏನು? ಸಂಘದ 100 ವರ್ಷ ಶತಾಬ್ದಿಯ ಹಿನ್ನೆಲೆಯಲ್ಲಿ ಸಂಘ ಏನು ಮಾಡ್ತಾ ಇದೆ, ದೇಶದಲ್ಲಿ ಕೆಲವು ಪರಿವರ್ತನೆ ತರಬೇಕು ಅನ್ನೋದು ಸಂಘದ ಮುಖ್ಯ ಉದ್ದೇಶ ಇರುವಂಥದ್ದು. ಅದರಲ್ಲಿ ನಾಗರಿಕ ಶಿಷ್ಟಾಚಾರ ಅಂಥೇಳಿ, ಅಂದರೆ ಪ್ರತಿಯೊಬ್ಬ ನಾಗರಿಕನು ತನ್ನ ಕರ್ತವ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಕರ್ತವ್ಯಗಳು, ನಾನು ಉಗುಳಬಾರ್ದು, ಅಥವಾ ಗಾಡಿಯಲ್ಲಿ ಹೋಗೋ ಮುಂದೆ ಹೆಲ್ಮೆಟನ್ನು ಧರಿಸ್ಕೊಳ್ಬೇಕು, ಅಥವಾ ಇನ್ನೊಬ್ಬರಿಗೆ ನಾವು ನೂಸ್ಬಾರ್ದು, ಇವೆಲ್ಲ ಸಮಾಜದಲ್ಲಿ ಶಿಷ್ಟಾಚಾರಗಳು. ಅಥವಾ ಬಸ್ಸಿನಲ್ಲಿ ಹೆಣ್ಮಕ್ಳು ಬಂದಾಗ, ಹಿರಿಯರು ಬಂದಾಗ ಬಿಟ್ಟು ಕೊಡುವಂಥದ್ದು, ಇವೇನಾಗಿದೆ ಮೌಲ್ಯಗಳು ಇವತ್ತು ನಮ್ಮ ಯುವಕರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದನ್ನು ಹೆಚ್ಚೆಚ್ಚು ಮಾಡಬೇಕು ಅನ್ನೋದು ಸಂಘದ ಅಪೇಕ್ಷೆ ಇದೆ, ಮತ್ತು ಇದು ಸಮಾಜದ ಒಂದು ಭಾಗ ಇದು. ಆ ನಿಟ್ಟಿನಲ್ಲಿ ನಾವು ಆ ರೀತಿಯ ಪ್ರೇರಣೆಯಿಂದ ಕೆಲಸ ಮಾಡಬೇಕಾಗಿದೆ ಅನ್ನೋದು ಸಂಘ ಹೇಳ್ತಾ ಇದೆ ನಮಗೆ ಎಲ್ಲರಿಗೂ. ಆ ನಿಟ್ಟಿನಲ್ಲಿ ಸಂಘ ಹೇಳ್ತಾ ಇರೋದು ಏನಂದರೆ, ದೇಶಕ್ಕೆ ಪೂರಕವಾದಂಥ ನಮ್ಮ ಕುಟುಂಬ ವ್ಯವಸ್ಥೆಗಳಿದ್ದನ್ನು ಅಥವಾ ನಮ್ಮ ಸಂಘ ಸಮಾಜದಲ್ಲಿರುವ ವ್ಯವಸ್ಥೆಗಳನ್ನು ಗಟ್ಟಿ ಮಾಡೋ ದೃಷ್ಟಿಯಿಂದ ಪಂಚ ಪರಿವರ್ತನೆಯನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನಾವೇನು ಮಾಡ್ತೇವೆ, 4 ಜನ ಕೂತ್ಕೊಂಡಿರ್ತೇವೆ, ನಮ್ಮಲ್ಲಿ ಏನಾಗೋದು ಒಬ್ಬರು ಜೋರಾಗಿ ಮಾತಾಡ್ತೇವೆ, ಪಕ್ಕದೊಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಪರಿಜ್ಞಾನ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ನಾವೇನಾಗ್ಬಿಟ್ಟಿವೆ ಅಂದರೆ ಇವತ್ತು ಒಂದು ರೀತಿ ಮಾನಸಿಕವಾಗಿ ಕುಗ್ಬಿಟ್ಟಿದ್ದೇವೆ ನಾವು. ಒಂದು ರೀತಿ ಅಷ್ಟರ ಮಟ್ಟಿಗೆ ಸೂಕ್ಷ್ಮತೆ ನಮ್ಮಲ್ಲಿಲ್ಲ. ಒಂದು ಸೂಕ್ಷ್ಮ ಸಂವೇದನೆ ನಮ್ಮಲ್ಲಿ ಬರಬೇಕು ಅನ್ನೋವಂಥದ್ದು ಸಂಘದ ಅಪೇಕ್ಷೆ ಇದೆ ಎಲ್ಲ ನಾಗರಿಕರಲ್ಲಿ. ಅವಾಗ ಏನಾಗುತ್ತೆ, ಅವನು ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾನೆ, ಸಮಾಜದ ಬಗ್ಗೆ ಯೋಚನೆ ಮಾಡ್ತಾನೆ, ದೇಶದ ಬಗ್ಗೆ ಯೋಚನೆ ಮಾಡ್ತಾನೆ. ಅವಾಗ ನಾವು ದೇಶವನ್ನು ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಪಂಚ ಪರಿವರ್ತನೆಗಳನ್ನು ತರುವಂಥದ್ದು ಸಂಘ. ಯಾವುದೇ ಒಂದು ಯೋಜನೆ ಅಥವಾ ಯಾವುದೇ ಒಂದು ಯೋಜನೆ ಇರ್ಬೋದು, ಅಥವಾ ಸಂಘದ ಒಂದು ಯಾವುದೇ ಒಂದು ಕಾರ್ಯಕ್ರಮಗಳು ಇರ್ಬೋದು, ಅದನ್ನು ಭಾಳ ಯೋಚನೆ ಮಾಡಿ ದೂರದೃಷ್ಟಿಯಿಂದಲೇ ಅದನ್ನೇ ಕಲ್ಪನೆ ಇಟ್ಕೊಂಡು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಪಂಚ ಪರಿವರ್ತನೆ ಕಾರ್ಯಕ್ರಮಗಳು ದೇಶದಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಅದ್ರ ಜೊತೆ ಸೇರಿಕೊಳ್ಬೇಕಾಗಿದೆ. ಅದನ್ನು ನಾವು ಒಳವಡಿಸ್ಕೋಬೇಕು, ಎಷ್ಟೆಷ್ಟಾಗುತ್ತೆ ಅಷ್ಟು ಒಳವಡಿಸ್ಕೊಂಡು, ಮತ್ತು ಕುಟುಂಬ ವ್ಯವಸ್ಥೆಯನ್ನು ತರಬೇಕು ಅನ್ನೋಂಥದ್ದು. ಇವತ್ತೇನಾಗಿದೆ, ತಾವೆಲ್ಲ ನೋಡಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋದಾಗ ತಂದೆ ತಾಯಿ ಒಬ್ಬರೇ ಇರ್ತಾರೆ, ಎಲ್ಲ ಮಕ್ಕಳು ಬೆಂಗಳೂರು ಬಂದುಬಿಟ್ಟಿರ್ತಾರೆ ಅಥವಾ ಫಾರಿನ್ಗೆ ಹೋಗಿ ಓದ್ತಿರ್ತಾರೆ. ಬೆಂಗಳೂರದವರು ಈಗ ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಿಯ ತಂದೆ ತಾಯಿ ಒಂಟಿಯಾಗಿದ್ದಾರೆ, ಮಕ್ಕಳೆಲ್ಲ ಬೆಂಗಳೂರು ಬಂದ್ದಾರೆ. ಬೆಂಗಳೂರದಲ್ಲಿರುವಂಥ ಈ ಜಯನಗರ, ಬಸವನಗುಡಿ, ಮಲ್ಲೇಶ್ವರಂದಲ್ಲಿರುವಂಥ ಫ್ಯಾಮಿಲಿ ಅವರೆಲ್ಲ ಫಾರಿನ್ಗಳಿಗೆ, ಅಂದರೆ ಒಟ್ಟಾರೆ ಏನಾಗುತ್ತೆ ಅಂದರೆ ತಮ್ಮ ಬದುಕಿನಿಗೋಸ್ಕರ ಬೇರೆ ಬೇರೆ ಊರಿಗೆ ಹೋಗಿ ಅವಲಂಬಿತರಾಗುವಂಥದ್ದು ಅದು ನಡೀತಾ ಇದೆ. ಆದರೆ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಅನ್ನೋ ಸಂಸ್ಕಾರ ಕಮ್ಮಿ ಆಗಿದೆ. ಎಷ್ಟೋ ಸಂದರ್ಭದಲ್ಲಿ ನಾವು ಇದನ್ನು ಇವತ್ತು ಸಂಘ ಅದನ್ನು ಪರಿಪೂರ್ಣ ಒಂದು ಕೆಲಸ ಮಾಡ್ತಾ ಇದೆ. ಆ ತಂದೆ ತಾಯಿಗಳನ್ನು ಭೇಟಿಯಾಗೋದು, ಅವ್ರಿಗೆ ಬೇಕಾದ ಮೆಡಿಕಲ್ ಅಸಿಸ್ಟೆನ್ಸ್ ಕೊಡುವಂಥದ್ದು, ಈ ಸಂಗತಿಗಳು ಸಂಘವನ್ನು ಮಾಡ್ತಾ ಇದೆ. ಅಂದರೆ ನಮ್ಮಲ್ಲಿರುವಂಥ ಮಾನವೀಯತೆಗಳನ್ನು ಹೆಚ್ಚು ಮಾಡಬೇಕು, ಮತ್ತು ಕುಟುಂಬ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು, ಮತ್ತು ನಮ್ಮಲ್ಲಿರುವಂಥ ಏನು ದೇಶದ ಒಂದು ಏಕತೆ ಇದೆ, ಪರಂಪರೆ ಇದೆ, ಅದು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ಸಂಘದ ಅಪೇಕ್ಷೆ ಇದೆ. ಇವತ್ತು ದೇಶ ಬಯಸ್ತಾ ಇರೋದು, ವಿಶ್ವ ಬಯಸ್ತಾ ಇರೋದು ಭಾರತದ ಕಡೆಯಿಂದ. ಇವತ್ತು ಭಾರತದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಅವ್ರ ಹತ್ರ ಎಲ್ಲ ಗುಣಗಳದಾವೆ. ಅವರು ಶಾಂತಿ ಅಂತ ಹೇಳ್ತಾರೆ, ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ನಮ್ಮ ದೇಶದ ಬಗ್ಗೆ ಇವತ್ತು ಭಾರತ ವಿಶ್ವಗುರು ಆಗುವಂಥ ಪ್ರಯತ್ನದ ನಾವು ಹೇಳ್ತಾ ಇದ್ದೀವಿ, ಸಹಕಾರ ಆಗ್ತದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ನಾನು 95ರಲ್ಲಿ ವಿದ್ಯಾರ್ಥಿ ಪರಿಷತ್ಗೆ ಬಂದಾಗ ನಮ್ಮ ಕಣ್ಣು ಮುಂದೆ ಒಂದು ಗುರಿ ಏನಂತಂದರೆ ರಾಮ ಜನ್ಮಭೂಮಿ ಕಟ್ಟಬೇಕನ್ನುವಂಥದ್ದು ದೊಡ್ಡ ಆಂದೋಲನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಭಾಳ ಸಣ್ಣವರಿದ್ವಿ. ಆ ಸಂದರ್ಭದಲ್ಲೇ ನಮ್ಗೆ ಅನಿಸ್ತಾ ಇತ್ತು ರಾಮ ಜನ್ಮಭೂಮಿ ಆಗುತ್ತೇನೋ ಅನ್ನೋವಂಥದ್ದು. ಆಮೇಲೆ ಕಾಶ್ಮೀರದಲ್ಲಿ 370 ಆರ್ಟಿಕಲ್ ಹೋಗುತ್ತೆ. ಇವತ್ತೆಲ್ಲ ನಮ್ಮ ಕಣ್ಣು ಮುಂದಾಗಿದೆ. ಆ ಪಕ್ಷದ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾ ಹೆಮ್ಮೆ ಇದೆ ನನಗೆ. ಆ ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ನಮ್ಮ ಪಕ್ಷದ ಏನು ಯಾರು ನೇತೃತ್ವ ವಹಿಸಿದಾರೋ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಸಮುದಾಯಗಳನ್ನು ಜಾತಿ ವ್ಯವಸ್ಥೆಯನ್ನು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ, ಅವರು ಆರ್ಥಿಕವಾಗಿ ಔದ್ಯೋಗಿಕವಾಗಿ ಅಂಥ ಸಮುದಾಯಗಳನ್ನು ಗುರುತಿಸಿ ಅವರನ್ನು ರಾಜಕೀಯ ಸ್ಥಾನಮಾನ ಕೊಡುವಂಥದ್ದು, ಆರ್ಥಿಕ ಸ್ಥಾನಮಾನ ಕೊಡುವಂಥದ್ದು, ಉದ್ಯೋಗ ಸ್ಥಾನಮಾನ ಕೊಡುವಂಥದ್ದು, ಇದು ಚಿಂತನೆ ನಡೀತಾ ಇದೆ. ಇದು ಭಾಳ ದೊಡ್ಡ ಬೆಳವಣಿಗೆ ಭಾರತದಲ್ಲಿ ಆಗ್ತಾ ಇದೆ. ಇದಾದಾಗ ಏನಾಗುತ್ತೆ, ಸಣ್ಣ ಸಣ್ಣ ಕುಟುಂಬಗಳು, ಸಣ್ಣ ಸಣ್ಣ ಜಾತಿಗಳು ಸಹಿತ ಸ್ಟ್ರಾಂಗ್ ಆಗ್ತವೆ ಅಂತ ನನಗನ್ನಿಸುತ್ತೆ. ಕರುಣಾಕರ್ಜಿ ಅವರೇ, ನೀವು BJPಯ ಮಾಧ್ಯಮ ಪ್ರಮುಖ ಆಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಿ. ಸಂಘ ಮತ್ತು BJP ಯಾವ ರೀತಿಯ ಸಂಬಂಧ ಇದೆ? ಸಂಘದ ಪ್ರೇರಣೆಯಿಂದ BJP ಕೆಲಸ ಮಾಡ್ತದೆ ಅಂತ ಅಷ್ಟೇ ಹೇಳ್ಬೋದು ನಾನು. ಸಂಘದ ಚಟುವಟಿಕೆಗಳಲ್ಲಿ BJP ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡೋದಿಲ್ಲ. BJP
ಚಟುವಟಿಕೆಗಳಲ್ಲಿ ಸಂಘ ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ. ಆದರೆ ಸಂಘದಲ್ಲಿ ಏನಾಗುತ್ತೆ ಅಂದರೆ ಬಿ ಜೆ ಪಿಯಲ್ಲಿ ಒಂದು ಬಿ ಜೆ ಪಿಯಲ್ಲಿಯೂ ಸಹಿತ ಒಂದು ರಾಜಕೀಯ ಪಕ್ಷವಾದರೂ ಸಹಿತ ಒಂದು ವಿಚಾರಧಾರೆಯಿಂದ ಕೆಲಸ ಮಾಡ್ತಾಯಿದೆ. ನಮ್ಮಲ್ಲಿನೂ ದೇಶ ಮೊದಲು ಅನ್ನುವಂಥದ್ದು ನಾವು ಕಾರ್ಯಕರ್ತರಿಗೆ ಹೇಳ್ಕೊಡ್ತೇವೆ. ಪಕ್ಷದ ಕಾರ್ಯಕರ್ತರ ಮೂಲ ಉದ್ದೇಶ ಏನಪ್ಪ ಅಂತ ಫಸ್ಟ್ ದೇಶಕ್ಕೋಸ್ಕರ ಕೆಲಸ ಮಾಡುವಂಥದ್ದು. ಅದರ ಜೊತೆ ಅವನು ರಾಜಕೀಯ ಕ್ಷೇತ್ರದಲ್ಲಿರೋದ್ರಿಂದ ಅವನಿಗೆ ಸ್ವಾಭಾವಿಕವಾಗಿ ಅವನಿಗೆ MLA ಆಗಬೇಕು, MLC ಆಗಬೇಕು, ಕಾರ್ಪೊರೇಟರ್ ಆಗಬೇಕು, ಸ್ಥಳೀಯ ಚುನಾವಣೆ ಗೆಲ್ಲಬೇಕು ಅನ್ನೋದು ಅವನ ಮನಸ್ಸಲ್ಲಿರುತ್ತೆ. ಅದು ಸಹಜವಾಗಿ ರಾಜಕೀಯ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಬರಬೇಕಾದ ಗುಣಗಳು. ಆದರೆ ಸಂಘ ಎಲ್ಲಿಯೂ ಸಹಿತವಾಗಿ ಬಿ ಜೆ ಪಿಯನ್ನು ಡಿಕ್ಟೇಟ್ ಮಾಡೋದಾಗಲಿ ನಿರ್ದೇಶನ ಕೊಡೋದಾಗಲಿ ಎಲ್ಲೂ ಮಾಡಿಲ್ಲ, ಮಾಡೋದೂ ಇಲ್ಲ. ಸಂಘದ ಕೆಲಸನೇ ಬೇರೆ, ಬಿ ಜೆ ಪಿ ಕೆಲಸನೇ ಬೇರೆ. ಇತ್ತೀಚೆಗೆ ಒಂದು ಹಲವಷ್ಟು ಕಾಂಟ್ರವರ್ಸೀಸ್ ಆಯಿತು. ಸಂಘದ ಪಥಸಂಚಲನದ ವೇಳೆಯಲ್ಲಿ ಕೆಲವರು ಮುಖಂಡರು ಮಾಡಬಾರ್ದು ಸ್ಟೇ ತಂದಿರೋದು, ಈ ಥರದ ಇನ್ಸ್ಟೆನ್ಸಸ್ ಬಂದಾಗ ಬಿ ಜೆ ಪಿ ಅಪೋಸ್ ಮಾಡಿತ್ತು. ಅಲ್ಲ, ಒಂದು ಬಿ ಜೆ ಪಿ ಅಪೋಸ್ ಮಾಡೋ ಅನ್ನೋಕ್ಕಿಂತನೂ ಜಾಸ್ತಿ ಸಂಘದ ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ಸಂಘದ ಒಂದಿಷ್ಟು ಕಾರ್ಯಯೋಜನೆಗಳಿದ್ದು, ಎಲ್ಲ ವಸತಿಗಳಲ್ಲಿ ಸಹಿತವಾಗಿ ಸಂಘದ ಪಥಸಂಚಲನ ಆಗಬೇಕು, ಯುವಕರ ಮಧ್ಯದಲ್ಲಿ ಸಮ್ಮೇಳನಗಳಾಗಬೇಕು, ಹಿಂದೂ ಸಮಾಜೋತ್ಸವಗಳಾಗಬೇಕು ಅನ್ನೋದು ಸಂಘದ ಒಂದು ಕಾರ್ಯಯೋಜನೆ. ಅದೇ ರೀತಿ ಸರಸಂಘಚಾಲಕರು ದೇಶದ ಪ್ರಮುಖ ಸ್ಥಳಗಳಲ್ಲಿ ಮುಂಬೈ ಇರ್ಬೋದು, ಬೆಂಗಳೂರು ಇರ್ಬೋದು, ಕಲ್ಕತ್ತಾ ಇರ್ಬೋದು, ಈ ರೀತಿ ಭಾಗಗಳಲ್ಲಿ ಒಂದಿಷ್ಟು ಏನು ನಾವು ಸಮಾಜದ ಗಣ್ಯ ವ್ಯಕ್ತಿಗಳಂತ ಹೇಳ್ತೇವೆ, ಯಾರು ಸಮಾಜದ ಒಂದು ಹಿತೈಷಿಗಳಿದ್ದಾರೆ, ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ, ದೊಡ್ಡ ಪ್ರಮುಖ ಅವರನ್ನು ಕರೆದು ಒಂದು ಸಂಘದ ಬಗ್ಗೆ ತಿಳಿಸುವಂಥ ಕೆಲಸವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಕೆಲವು ಜನ ಏನಾಗಿದೆ ಅಂದರೆ ಸಮಾಜ 140 ಕೋಟಿ ಜನ ಒಂದೇ ರೀತಿ ಯೋಚನೆ ಮಾಡೋದಿಲ್ಲ. ಇನ್ನೂ ಸಂಘದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಜನ ಇದ್ದಾರೆ. ಈಗ ಒಂದು 5ರಿಂದ 6% ಮಾತ್ರ ಸಂಘದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು 20% ಜನ ತಿಳ್ಕೊಂಡಿರ್ಬೋದು. ಅದು ತುಂಬ ಜನ ಇನ್ನೂ ತಿಳ್ಕೊಳ್ಳೋರು ಇದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ತಮ್ಮದೇ ಆದಂಥ ಒಂದು ಒತ್ತಡನೋ ಅಥವಾ ತಮ್ಮದೇ ಆದಂಥ ಮಾನಸಿಕತೆಯೋ ಅಥವಾ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಸಮಾಜದಲ್ಲಿ ಬಂದೇ ಬರುತ್ತೆ. ಅದು ಪ್ರತಿಯೊಬ್ಬ ಮನುಷ್ಯರಿಗೂ ಬರುತ್ತೆ, ಅದೇ ರೀತಿಯಾಗಿ ಸಂಘಟನೆಗಳಿಗೂ ಬರುತ್ತೆ. ಆ ರೀತಿ ಕೆಲವು ವಿಕೃತ ಮನಸ್ಸಿನ ವ್ಯಕ್ತಿಗಳು ಈ ರೀತಿ ಟೀಕೆ ಟಿಪ್ಪಣಿ ಮಾಡೋದು ಸಹಜ. ಆದರೆ ಸಂಘ ಅದು ಯಾವುದೇ ರೀತಿಯಾದಂಥ ಯೋಚನೆಗಳು ಮಾಡಿಲ್ಲ. ಸಂಘ ಏನು ಮಾಡಬೇಕಾಗಿದೆ, ಎಲ್ಲ ಪಥಸಂಚಲನಗಳಿರ್ಬೋದು, ಹಿಂದೂ ಸಮಾಜೋತ್ಸವಗಳು ತುಂಬ ಅಚ್ಚುಕಟ್ಟಾಗಿ ಅದು ವಿತ್ ಪರ್ಮಿಷನ್, ಮತ್ತು ಯಾರು ಸಂಘದ ಪಥಸಂಚಲನಕ್ಕೆ ಭಾಗವಹಿಸಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟದವರು ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಇವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರಲ್ಲ, ಯಾಕೆ ಸುಮ್ಮನೆ ವಿರೋಧ ಮಾಡಬೇಕು ಅನ್ನುವಂಥದ್ದು ಒಂದು ಅವ್ರ ಭಾಗನೇ. ಆದರೆ ಕೆಲವು ಜನ ಅದಕ್ಕೆ ಒಂದು ಮುಂದುವರೆದ ಭಾಗ ಕೋರ್ಟಲ್ಲಿ ತಂದು ಅದನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನು ನಿಷೇಧ ಹಾಕುವಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. ಎಲ್ಲಿ ಸಂಘದ ಬೆಳೆದು ಬಿಡ್ತು ಅಂದರೆ ನೆಕ್ಸ್ಟ್ ನಮಗೆ ಕಷ್ಟ ಆಗುತ್ತೆ ಅನ್ನೋದು ಅವರು. ಸಂಘ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಕ್ಕೆ ವಿರೋಧ ಮಾಡಿಲ್ಲ, ಇನ್ನೂವರೆಗೆ ಮಾಡೋದೂ ಇಲ್ಲ. ಸಂಘ ತನ್ನ ಕೆಲಸವನ್ನು ರಾಷ್ಟ್ರ ನಿರ್ಮಾಣದ ಕೆಲಸವನ್ನು ಮಾಡೋಕ್ಕೆ ಅದು ಅಷ್ಟೇ ಮಾಡ್ತಾಯಿದೆ. ಆದರೆ ಅವ್ರಿಗೆ ಅದನ್ನೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಅವ್ರಿಗೂ ನಾನೇನು ಸಲಹೆ ಕೊಡೋದು ಅಂತಂದರೆ, ಅವರೂ ಸಹಿತವಾಗಿ ಸಂಘದ ಶಾಖೆಗಳಿಗೆ ಸಂಘದ ಹಿರಿಯರ ಜೊತೆ ಸಂಪರ್ಕ ಇಟ್ಟುಕೊಂಡು ಸಂಘ ಏನು ಮಾಡ್ತಾಯಿದೆ, ಸಂಘದ ಚಟುವಟಿಕೆಗಳೇನು, ಸಂಘದ ಉದ್ದೇಶ ಏನು ಅನ್ನೋದು ತಿಳ್ಕೊಂಡು ಸಂಘ ಏನು ಮಾಡಿದ್ರೂ ಸಹಿತ ಭಾರತದಗೋಸ್ಕರನೇ ಮಾಡುತ್ತೆ. ಅದು ಭಾರತದ ದೇಶದ ಜನರು ಒಳ್ಳೆಯದಾಗೋದಕ್ಕೋಸ್ಕರ ಮಾಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ಸಂಘ ತನ್ನ ವಿಚಾರಧಾರೆಯನ್ನು ಬಿಟ್ಟು ಬೇರೆ ಮಾಡೋದಿಲ್ಲ. ಹಾಗಾಗಿ ಸಂಘದಲ್ಲಿ ಹಿಂದುತ್ವದ ಬಗ್ಗೆ ಹೇಳಿಕೊಡುವಂಥ ಸಹಜ. ಯಾಕಂದರೆ ಭಾರತ ಹಿಂದೂ ರಾಷ್ಟ್ರ. ಹಾಗಾಗಿ ಭಾರತದಲ್ಲಿ ಹಿಂದೂಗಳ ರಾಷ್ಟ್ರ ಇರೋದ್ರಿಂದ ಆ ರೀತಿ ಒತ್ತು ಕೊಟ್ಟು ಇವತ್ತು ಇಡೀ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಗುರಿ ಇಟ್ಟುಕೊಂಡು ಸಂಘ ಕೆಲಸ ಮಾಡ್ತಾಯಿದೆ. ವೀಕ್ಷಕರೇ, ನೋಡಿದ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ ಆಚರಣೆ ನಡೀತಾ ಇದೆ. ಈ ಹೊತ್ತಲ್ಲಿ ಕರ್ನಾಟಕ BJPಯ ಮಾಧ್ಯಮ ಪ್ರಮುಖ ಆದಂತಹ ಕರುಣಾಕರ್ ಕಸಾಲೆ ಅವರು ಸಂಘದ ಬಗ್ಗೆ, ಅವರ ಸಂಘದ ಒಡನಾಟದ ಬಗ್ಗೆ, ಸಂಘದ ಧ್ಯೇಯಗಳ ಬಗ್ಗೆ ಹಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರು. ಸರ್, ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ತುಂಬ ಸಹಿತವಾಗಿ. ವೀಕ್ಷಕರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಲವಾರು ಕೆಲಸಗಳನ್ನು ಮಾಡ್ತಾ ಇದೆ. ರಾಷ್ಟ್ರ ನಿರ್ಮಾಣದ ಕೆಲಸಗಳು ಈ ಸ್ವಯಂ ಸೇವಕ ಸಂಘದಿಂದ ಆಗ್ತಾ ಇದೆ. ಇನ್ನಷ್ಟು ಒಳ್ಳೆಯ ಪ್ರಬುದ್ಧವಾದಂತಹ ಕೆಲಸಗಳು ಈ ಸಂಘದಿಂದ ಆಗಲಿ ಅಂತ ಹೇಳ್ತಾ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.